ಮುಂದೆ ಸರಿಪಡಿಸಬಹುದು ಅನ್ನೋ ಮೆಸೇಜ್ ಕೊಟ್ರ ಅಂತ ಯಾವ್ದ್ರೆ ಹಿಂದೆ ತಪ್ಪೋಗಿದೆ ಅವಕಾಶ ಮುಂದೆ ಅವಕಾಶ ಸಿಗ್ಬೋದಾ ಅನ್ನೋ ತರ ಹೇಳಿದಾರ ಇದ್ರೂ ಇರ್ಬೋದು, ಏನು ಹೇಳಿಕ್ಕಾಗಲ್ಲ. ಅದು ಕೆಲಸ ಅಂದ್ರೆ ಆಗಬಾರ್ದು ಏನಿಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರ್ತಾರೆ. ಹೊಸಬ್ರಿಗೆ ಅಷ್ಟೇ, ಕಳಬ್ರಿಗೇನೋ ಆಸೆ ಇದ್ದೇ ಇರ್ತದೆ. ಹೊಸಬ್ರಿಗೆ ಬೇಕಂತ ಏನಿಲ್ಲ. ಮುಂದಿನ 11 ತಿಂಗಳಲ್ಲಿ ರಾಜ್ಯಸಭಾ ಅವಧಿ ಜೂನ್ ನಂತರದಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ರಾಜ್ಯದ ರಾಜಕಾರಣದಲ್ಲಿ ಎಸ್ಟಾಬ್ಲಿಷ್ ಮಾಡುವಂತ ಒಂದು ಪ್ರಯತ್ನ ಏನಾದರೂ ಕೂಡ ತೆರೆ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್ ಮಾಡುತ್ತಲ್ಲ. ಅವರು ಡೆಲ್ಲಿಗೆ ಕರ್ಸ್ಕೊಂಡದ್ದು ಹೈಕಮಾಂಡೇ. 90ಯಲ್ಲಿ 2-3 ಪವರ್ ಸೆಂಟರ್ ಆಗೋದು ಬೇಡ ಅಂತ ಈ ಉದ್ದೇಶದಿಂದನೇ ಅವ್ರನ್ನೂ ಡೆಲ್ಲಿಗೆ ಕರ್ಸ್ಕೊಂಡಿದ್ದು. ನೀವು ಅಲ್ಲಿ ರಾಜಕೀಯ ಮಾಡಿ, ನೀವು ಇಲ್ಲಿ ಮಾಡಿ ಅಂತ. ಮತ್ತೆ ವಾಪಸ್ ಕಳಿಸ್ಬೇಕಾದ್ರೆ ಅವರೇ ಡಿಸಿಷನ್ ತೊಗೋಬೇಕಲ್ಲ. ಅವ್ರು ಕರ್ಸ್ಕೊಂಡವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು. ಈಗ ಮತ್ತೆ ಹೋಗ್ಬೇಕಂತೇಳಿ ಅವರೇ ಹೇಳ್ಬೇಕಲ್ಲ. ನಾವ್ಯಾರು ಹೇಳಲಿಕ್ಕೆ ಆಗೋಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಅವರೇ ಹೇಳಬೇಕು. ರಾಜಕೀಯ ಭವಿಷ್ಯ ಚರ್ಚೆ ಎಲ್ಲ ಅದು ಕಳಿಸ್ಬೇಕಲ್ಲ. ಅದು ಇನ್ನೂ ಕಳಿಸೇ ಅಲ್ಲ. ಅವರು ಕಳಿಸ್ಬೇಕು, ನೋಡೋಣ ಅದು ಯಾರ್ದು ಏನಂತ. ಕಳಿಸೋದು ಬಿಡೋದು ಅವ್ರನ್ನ, ಯಾಕಂದ್ರೆ ಅವ್ರನ್ನು ಡೆಲ್ಲಿಗೆ ಬುಲಾವ್ ಮಾಡಿದ್ದು ಹೈಕಮಾಂಡ್. ಮತ್ತೆ ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ಅವರೇ ಕಳಿಸ್ಬೇಕು. ನಾವು ವೇಟ್ ಮಾಡೋಣ. ಇದ್ರಲ್ಲಿ ಅವಾಗ ಎರಡಪ್ಪ ಇನ್ನೂ ಘರ್ಷಣೆ ಆಗ್ತಿದ್ರೆ ಅದಕ್ಕೆ ಅವ್ರು ಒಬ್ಬರು ಅಲ್ಲಿ ಇಟ್ಟರು, ಒಬ್ರಿಗೆ ಇಲ್ಲಿ ಇಟ್ರು, ಜಗಳಾಡಬೇಡಿ ಅಂತ. ಯಾವುದೇ ಅವ್ರನ್ನ ಇಲ್ಲಿ ಕಳಿಸ್ರೆ ಮತ್ತೊಬ್ನ ಯಾರು ಆ ಕಡೆ ಒಯ್ಬೇಕಾದ್ರೆ, ಒಬ್ರು ಈ ಕಡೆ ಬಂದ್ರೆ ಮತ್ತೊಬ್ನ ಆ ಕಡೆ ಒಯ್ತಾರೆ. ಅವರು ಹೈಕಮಾಂಡ್ ಯಾವಾಗ ಸ್ಟ್ರಾಟಜಿ ಮಾಡ್ತಾರೆ, ಘರ್ಷಣೆ ಆಗಬಾರಂತ ಮಾಡ್ತಾರೆ. KMF ಸಾಕಷ್ಟು ಬಣ್ಣಗಳ ನಡುವೆ ತಿಕ್ಕಾಟ ಅಥವಾ ಪೈಪೋಟಿ ನಡೀತಾ ಇದೆ. DK ಸುರೇಶ್ ಅವರೇ 600-ನೂರಷ್ಟು KMF ಅಧ್ಯಕ್ಷರಾಗ್ತಾರಂತ ಮಾತಾಡ್ತಾರೆ. ಇವತ್ತು ಇಟ್ಲಾಳರು ಕೂಡ ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಾರೆ. ಅದು ನೋಡ ಡಿಪೆಂಡ್ಸ್ ಆದಾಗ ಯಾರ ಕಡೆ ಓಟ್ ಹೆಚ್ಚಿದೆ, ಯಾರ್ಯಾರು ನಮ್ಮ ಪಾರ್ಟಿ ಎಷ್ಟಿದೆ, BJP ಎಷ್ಟಿದೆ, JDS ಎಷ್ಟಿದೆ, ಅದ್ರ ಮ್ಯಾಗ ಅವಲಂಬನೆ. ಮತ್ತದು ಪಕ್ಷಕ್ಕೆ ಸೀಮಿತವಾಗಂತ ಚುನಾವಣೆ ಅಲ್ಲ. ಅದಕ್ಕೆ ಪಕ್ಷ ಸಂಬಂಧ ಬರೋಲ್ಲ. DK ಸುರೇಶ್ ಆದರೂ ಆಯ್ತು, ಮತ್ತೆ ಯಾರಾದ್ರೂ ಅದು ಪಕ್ಷ ಬರಲ್ಲ. BJP ಅವರಾದ್ರೂ ಬರೋಲ್ಲ. ಅದು ಸಹಕಾರಿ ರಂಗ ತತ್ವ ಅಂತ ಅಷ್ಟೇ ಅಲ್ಲ ವಿಚಾರ. ಸರ್ಕಾರ ಇದ್ದಾಗ ಅಪೆಕ್ಸ್ ಬ್ಯಾಂಕ್, KMF, ಫೆಡರೇಷನ್ ಇಂಥದ್ರಲ್ಲಿ ಸರ್ಕಾರದ ಒಂದು ಪ್ರಾತಿನಿಧ್ಯ ಇರಬೇಕು ಅಂತ ಬಯಸ್ತಾರೆ. ಅದೇ ಸರ್ಕಾರ ಇದ್ರು. ಸೊ ಹಾಗಾಗಿ ಈ ಬಾರಿ KMF ಕಾಂಗ್ರೆಸ್ ಮೆಜಾರಿಟಿ ಬೇಕಲ್ಲ. ಅದೇ ಇರಲ್ಲ. ಹಿಂದೆ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಅಲ್ಲಿ ರೂಲ್ ಮಾಡಿದ್ದಾರೆ. 5 ವರ್ಷ ಅವರೇ ಮಾಡಿದ್ದಾರೆ. ನಾವಿದ್ದಾಗ BJP ಇದ್ದಾರೆ. BJP ಇದ್ದಾಗ ನಾವು ರೂಲ್ ಮಾಡಿದ್ವಿ. ಅವ್ರು ಮೆಜಾರಿಟಿ ಇದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ಮೆಜಾರಿಟಿ ಇಂಪಾರ್ಟೆಂಟು. ಮೆಜಾರಿಟಿ ಇಲ್ಲದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಬೇರೆಯವ್ರ ಅಂತ ಹೇಳ್ತಿಲ್ಲ ನಾನು. ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ. ಯಾರು ಯಾರ ಜೊತೆ ಸಂಪರ್ಕ ಇದೆ, ಸಹಕಾರ ರಂಗದಲ್ಲಿ ಯಾರು ಎಕ್ಸ್ಪರ್ಟ್ ಇದಾರ, ಅವ್ರು ಅಲ್ಲಿ ಬಂದು ಕೂಡ್ತಾರೆ ಅಷ್ಟೇ. ಓಕೆ.